ಉಗ್ರರ ದಾಳಿಯಿಂದ ಜನ ಮೃತಪಟ್ಟರು. ಇಡೀ ದೇಶ ಶೋಕಾಚರಣೆ ಮಾಡಿತು. ಸಂತಾಪ, ಬಂದ್, ಪ್ರತೀಕಾರ, ಪ್ರತಿರೋಧ, ಭಾಷಣಗಳು, ರಾಜಕೀಯ, ಹಿಂದೂ ಮುಸಲ್ಮಾನ, ಅಬ್ಬಬ್ಬಾ, ಒಂದ ಎರಡ. ಮುಂದೇನು? ಉಗ್ರಗಾಮಿಗಳನ್ನ ದೇಶದ ಒಳಕ್ಕೆ ನುಸುಳಿಸಿ ಕಾಶ್ಮೀರದಲ್ಲಿ ಆಗಂತುಕ ಕೃತ್ಯವನ್ನ ಮಾಡಿದಂತಹ ಪಾಕಿಸ್ತಾನ ಮತ್ತು ಅದರ ಕಂತ್ರಿ ಬುದ್ಧಿಗೆ ಯಾವ ರೀತಿಯಾದಂತಹ ಉತ್ತರ ಕೊಡಬೇಕು? ದೇಶದ ಹೊರಗೆ ಯಾವ ರೀತಿ ಉತ್ತರ ಕೊಡಬೇಕು? ದೇಶದ ಒಳಗಡೆ ಯಾವ ರೀತಿ ಉತ್ತರ ಕೊಡಬೇಕು? ಜಾಕೆ ಮೋದಿ ಕೋ ಬೋಲೋ ಅಂತ ಅಂದಂತಹ ಆ ರಾಕ್ಷಸರಿಗೆ ಪ್ರಧಾನಿ ಮೋದಿ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ? ದೇಶದ ಒಳಗಡೆನೆ ಇದ್ದುಕೊಂಡು ಹಿಂದೂಗಳಿಗೆ ಚಲೋ ಆಯ್ತು ಅಂತ ಹೇಳಿದಂತಹ ಕೋತಿಗಳನ್ನ ಮಟ್ಟ ಹಾಕೋದು ಹೇಗೆ? ದೇಶದ ಹೊರಗಡೆ ಇರುವಂತಹ ಭಯೋತ್ಪಾದಕರು, ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರು. ದೇಶದ ಹೊರಗಡೆ ಧರ್ಮದ ಆಧಾರದ ಮೇಲೆ ಆಯ್ಕೆ ಮಾಡಿ ಕೊಂದಂತಹ ಉಗ್ರಗಾಮಿಗಳು ಅದೇ ಧರ್ಮವನ್ನ ಇಟ್ಟುಕೊಂಡು ರಾಜಕೀಯ ಮಾಡೋದಕ್ಕೆ ಕೋಮುಗಳ ನಡುವೆ ದ್ವೇಷವನ್ನ ಹರಡುತ್ತಿರುವಂತಹ ಉಗ್ರಗಾಮಿಗಳು. ಇವರಿಬ್ಬರನ್ನ ಸದೆಬಡಿಯೋಕೆ ಮೋದಿ ಸರ್ಕಾರ ಯಾವ ರೀತಿ ರೆಡಿ ಆಗ್ತಾ ಇದೆ, ಅದೇ ರೀತಿ ಈ ದೇಶದ ನಾಗರಿಕರಾಗಿ ನಾವು ನಡ್ಕೊಳ್ಬೇಕಾಗಿರೋದು ಏನು, ನಾವು ಮಾಡಬೇಕಾಗಿರೋದು ಏನು, ಹಾಗಾದರೆ ಮುಂದೇನು ಅನ್ನೋದನ್ನ ಇವತ್ತಿನ ರಾ ಡಿಬೇಟ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಎಸ್, ರಾ ಡಿಬೇಟ್. ರಾಷ್ಟ್ರಪತಿ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ 370 ರದ್ದಾದ ಮೇಲೆ ಕಾಶ್ಮೀರ ಭಾಗದಲ್ಲಿ ಶಾಂತಿ ಇತ್ತು. ಪ್ರವಾಸಿಗರ ಸ್ವರ್ಗವಾಗಿತ್ತು. ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೋಗುತ್ತಿದ್ದರು. ಆ ಸ್ವರ್ಗದಲ್ಲಿ ಮಿಂದೆದ್ದು ಬರ್ತಾ ಇದ್ರು. ಆದರೆ ಮೊನ್ನೆ ನಡೆದಂತಹ ಘಟನೆ ಇಡೀ ದೇಶದ ಭದ್ರತೆಗೆ ಕೊಡಲಿ ಪೆಟ್ಟು ಕೊಟ್ಟಂತಾಗಿದೆ. ಸ್ವಚ್ಛಂದವಾಗಿ ಹೋಗಿ ಪ್ರವಾಸಿಗರು ಅಲ್ಲಿ ಸ್ವರ್ಗದಲ್ಲಿ ಇದ್ದೀವಿ ಎಂದು ಸಂತೋಷ ಪಡ್ತಾ ಇದ್ರು. ಈಗ ನರಕದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಯಾರು? ಇದನ್ನ ತಡೆಯಬಹುದಾಗಿತ್ತ? ಮುಂದಾಗದ ರೀತಿಯಲ್ಲಿ ತಡಿಬೇಕು ಅಂದ್ರೆ ಏನಾಗಬೇಕು? ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಬುದ್ಧಿ ಕಲಿಸಬೇಕು ಮತ್ತು ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಸೈಲೆಂಟ್ ಆಗಿ ಇಲ್ಲಿ ಎನ್ಕರೇಜ್ ಮಾಡ್ತಾ ಇರುವ ಮತ್ತು ಅವರಿಗೆ ಸಾಥ್ ಕೊಟ್ಟು ಅವರಿಗೆ ಬೆಂಬಲ ಕೊಡ್ತಾ ಇರುವಂತಹ ದೇಶದ ಒಳಗಿನವರಿಗೆ ಏನು ಮಾಡಬೇಕು? ಇಡೀ ದುರ್ಘಟನೆಯನ್ನ ಧರ್ಮದ ಆಧಾರದಲ್ಲಿ ನೋಡುತ್ತಾ ದೇಶದ ಒಳಗಡೆ ಇರುವಂತಹ ಅನ್ಯ ಕೋಮಿನ ಜನರನ್ನ ದ್ವೇಷಿಸುವ ಮತ್ತು ಅವರ ವಿರುದ್ಧ ಪ್ರತೀಕಾರದ ಹೇಳಿಕೆಗಳನ್ನ ಕೊಡುತ್ತಾ ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ನೀಚ ರಾಜಕಾರಣಕ್ಕೆ ಏನನ್ಬೇಕು? ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಅವರು. ಮೇಡಮ್, ತಮಗೆ ಸ್ವಾಗತ. ಅದೇ ರೀತಿ ಮುಸ್ಲಿಂ ಮುಖಂಡರಾದಂತಹ ಸಾದಿಕ್ ಪಾಷಾ ಅವರು ಜಾಯ್ನ್ ಆಗಿದ್ದಾರೆ. ಸಾದಿಕ್ ಪಾಷಾ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲಿಗೆ ಅಶ್ವಿನಿ ಮೇಡಮ್, ಏನು ನಾಗರಾಜ್ ಯಾದವ್ ಅವರು ಇನ್ನೂ ಬಂದೇ ಇಲ್ವಲ್ಲ ಕಾಂಗ್ರೆಸ್ ವಕ್ತಾರರು? ಲೇಟ್ ಆಯಿತು ಅಂತ ಅನಿಸುತ್ತೆ. ಆಲ್ ರೈಟ್, ಅಶ್ವಿನಿ ಮೇಡಮ್, ಪ್ರತೀಕಾರ, ಪ್ರತಿರೋಧ, ಭಾಷಣ, ಸಂತಾಪ, ಆಕ್ರಂದನ, ಬಂದ್ ಸೇರಿದಂತೆ ಈ 3 ದಿನಗಳಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡಿಬಿಟ್ಟಿದ್ದೀವಿ. ಆದರೆ 3 ದಿನಗಳು ಕಳೆದ ನಂತರ ಈ ದಿನ, ಈ ಕ್ಷಣ ಸರ್ಕಾರ ಸೇರಿದಂತೆ ಆಡಳಿತ ನಡೆಸುತ್ತಿರುವಂತಹ ಪ್ರತಿಯೊಬ್ಬ ಜನಪ್ರತಿನಿಧಿಗಳ ನಡವಳಿಕೆಗಳು ಮತ್ತು ಬೆಳವಣಿಗೆಗಳು ಏನು ಅನಿಸ್ತಾ ಇದೆ ನಿಮಗೆ? ಕರೆಕ್ಟಾಗಿ ಆಗ್ತಾ ಇದೆ ಎಲ್ಲ ಅಂತ ಅನಿಸ್ತಾ ಇದೆಯಾ? ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ಕ್ರಮ ತಗೋಬೇಕು, ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹೇಗೆ ಹೆಡಮುರಿ ಕಟ್ಟಬೇಕು ಅದನ್ನು ಮೋದಿಯವರ ಸರ್ಕಾರ, ನಮ್ಮ ಸರ್ಕಾರ ಮಾಡಿದೆ ಸೆಂಟ್ರಲಲ್ಲಿ. ಆಯಿತಾ? ಮತ್ತು ಇದು ಮುಂದೆ ಏನು ಆಗಲಿದೆ ಅನ್ನೋ ಒಂದು ವಿಷಯ ಇದೆ. ಆಲ್ರೆಡಿ ನಾವು ಭಾರತಕ್ಕೆ ಸ್ವತಂತ್ರ ಸಿಕ್ಕಾದ ನಂತರ ಯಾವತ್ತೂ ಆಗಲಿ ಅಷ್ಟು ತಾಕತ್ತಿನಿಂದ, ಅಷ್ಟು ಧೈರ್ಯದಿಂದ ಕೆಂಪು ಫೈಲ್ಗಳನ್ನು ರಾಷ್ಟ್ರಪತಿಗಳ ಹತ್ರ ತಗೊಂಡು ಹೋಗಿ ವಿದೇಶಾಂಗ ಸಚಿವರು, ಗೃಹ ಸಚಿವರು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನು ನಡೆಸಿ ಮಾತುಕತೆ ನಡೆದಿದೆ. ಸೊ ಎವ್ರಿಥಿಂಗ್ ಇಸ್ ಕಾನ್ಫಿಡೆನ್ಷಿಯಲ್. ಅದನ್ನೆಲ್ಲ ಅವರು ಮೀಡಿಯಾ ಮುಂದೆನೂ ಹೇಳಲಿಕ್ಕೆ ಬರಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಜನಕ್ಕೆ ಗೊತ್ತಾಗಬೇಕು ಮೇಡಮ್. ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಹೇಳ್ತಾರಲ್ಲ, ನೇಷನ್ ವಾಂಟ್ಸ್ ಟು ನೋ ಅಂತ, ಜನರಿಗೆ ಗೊತ್ತಾಗಬೇಕು ಏನಾಗ್ತಾ ಇದೆ. ಜನರಿಗೆ ಗೊತ್ತಾಗಿದೆ 48 ಗಂಟೆಗಳಲ್ಲಿ ಯಾವ ರೀತಿ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಕಟ್ಟಾಕಿದ್ದಾರೆ ಮೋದಿ ಸರ್ಕಾರ ಅಂತ ಅಂದ್ಬಿಟ್ಟು ಜನರಿಗೆ ಗೊತ್ತಾಗಿದೆ. ಜನರಿಗೆ ನಂಬಿಕೆ ಕೂಡ ಇದೆ, ವಿಶ್ವಾಸನೂ ಇದೆ.
ದೊಡ್ಡದೇನೋ ಆಗೋದಿದೆ, ಪಾಕಿಸ್ತಾನಕ್ಕೆ ಒಳ್ಳೆ ತಕ್ಕ ಶಾಸ್ತಿ. ಯಾಕೆ ಅಂತಂದ್ರೆ ಇಡೀ ವಿಶ್ವ ಭಾರತದ ಜೊತೆ ನಿಂತಿದೆ, ಮೋದಿಜಿ ಜೊತೆ ನಿಂತಿದೆ, ಭಾರತದ ಜೊತೆ ನಿಂತಿದೆ. ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಪ್ರತಿಯೊಂದು ರಾಷ್ಟ್ರದ ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು ಖಂಡಿಸ್ತಾ ಇದ್ದಾರೆ ಇದನ್ನ. ಇವತ್ತು ನಾನು ಸಂಜೆ ಬೇರೆ ಚಾನೆಲ್ ಅಲ್ಲಿ ಕೂಡ ನೋಡ್ತಾ ಇದ್ದೆ, ಆಸ್ಟ್ರೇಲಿಯಾನಲ್ಲಿ ಕೂತ್ಕೊಂಡು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನ ಅವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಎಲ್ಲ ಮಹಾರಾಷ್ಟ್ರದಲ್ಲಿ ನಡೆದಂತಹ ಮುಂಬೈ ಅಟ್ಯಾಕ್ ಇರಬಹುದು, ಟ್ವಿನ್ ಟವರ್ಸ್ ಅಮೆರಿಕಾನ ಹೊಡೆದಿರೋ ಅಂಥದ್ದು ಇರ್ಬೋದು, ಹೌದು ಅದರಲ್ಲಿ ನಾವು ಶಾಮೀಲಾಗಿದ್ವಿ ಅಂತ ಒಪ್ಕೊಂಡಾಗಿದೆ. ಇನ್ನು ಎಂತಹ ಪ್ರೂಫ್ ಬೇಕು? ಇಡೀ ವಿಶ್ವಕ್ಕೆ ಪ್ರೂಫ್ ಸಿಕ್ಕಿದೆ ಆಯ್ತಾ. ಸೊ ಯಾರನ್ನು ಬಿಡೋ ಮಾತೇ ಇಲ್ಲ ಇಲ್ಲಿ. ಮೋದಿಜಿ ಅವರು ಬಿಹಾರದ ನೆಲದ ಮೇಲೆ ಇಡೀ ವಿಶ್ವಕ್ಕೆ, ಇಡೀ ವಿಶ್ವದ ಮೀಡಿಯಾಗೆ ಕೊಟ್ಟಿರೋಂತಹ ಒಂದು ಪ್ರತಿಜ್ಞೆ, ಮಾಡಿರೋಂತಹ ಒಂದು ಪ್ರತಿಜ್ಞೆ, ಎಲ್ಲರನ್ನ ರುಂಡನ ಚೆಂಡಾಡ್ತೀವಿ. ಯಾರು ಉಗ್ರವಾದದಲ್ಲಿ ಸೇರ್ಕೊಂಡಿದ್ದಾರೆ, ಉಗ್ರವಾದಕ್ಕೆ ಪ್ರಚೋದನೆ ನೀಡ್ತಿರುವಂತ ಒಬ್ಬರನ್ನು ಬಿಡಲ್ಲ. ಯಾವ ರಾಷ್ಟ್ರ ಆಗಿರ್ಬೋದು ಅದು ಆ ರಾಷ್ಟ್ರ. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿಜಕ್ಕೂ ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಅದನ್ನ ಒಪ್ಕೊಳ್ತಾ ಇದ್ದಾರೆ. ಮತ್ತು ಆ ಒಂದು ನಡೆ ಏನಿದೆ ಅದು ಸ್ವತಃ ಪಾಕಿಸ್ತಾನ ಕೂಡ ವಿಚಲಿತ ಆಗಿದೆ. ಯಾಕೆ ಅಂತ ಅಂದರೆ ಪ್ರತಿದಾಳಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಕೊಟ್ಟಂತಹ ಪೆಟ್ಟುಗಳು ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಬಟ್ ಒಳಗಡೆ ಇರುವಂತಹ ಉಗ್ರಗಾಮಿಗಳು ಲೈಕ್ ಹೆಂಗೆ ಬಂದರು ಅವರು ಒಳಗೆ, ಇಷ್ಟು ದೊಡ್ಡ ಆರ್ಮಿ ಬೇಸ್, ಒಂದೊಂದು ಕಿಲೋಮೀಟರ್ಗೆ ಇರುವಂತಹ ಸೈನಿಕರು, ಇಷ್ಟು ದೊಡ್ಡ ಸೈನಿಕರ ಪಡೆ ಇರುವಂತಹ ಪ್ರದೇಶದಲ್ಲಿ ಯಾರೋ ಇಬ್ಬರು ಬಂದು ಈ ಸುಮಾರು 20 ಜನರನ್ನ ಹಂಗೆ ಉದುರಿಸಿ ಹೋಗ್ತಾರೆ ಅಂತಂದರೆ ಎಲ್ಲಿ ಲೋಪ ಆಯಿತು ಅನ್ನೋದರ ಬಗ್ಗೆನೂ ಕೂಡ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಐ ಡೋಂಟ್ ನೋ, ಇಂಟರ್ನಲ್ಲಿ ಇದು ಚರ್ಚೆ ಆಗ್ತಾ ಇದೆ, ಅದು ಕಾನ್ಫಿಡೆನ್ಷಿಯಲ್ ಆಗಿ ಅಲ್ಲ. ಅಫ್ಕೋರ್ಸ್ ನಾವು ಒಪ್ಕೋಬೇಕಾಗತ್ತೆ. ಪಾರ್ಟಿಯಿಂದ ಹೊರಗಡೆ ಬಂದು ಆಚೆ ಬಂದು ನಾವೊಂದು ದೇಶ ಅಂತ ಯೋಚನೆ ಮಾಡಿ ಒಪ್ಕೋಬೇಕಾಗತ್ತೆ. ಅಫ್ಕೋರ್ಸ್ ಎಸ್, ಎಲ್ಲೋ ಒಂಚೂರು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂತ ಒಪ್ಕೋಬೇಕಾಗತ್ತೆ. ಒಂದು ಚೂರು ಸೆಕ್ಯೂರಿಟಿ ಲ್ಯಾಬ್ಸ್ಗೆ ಮೇಡಮ್ ಪ್ರಾಣಗಳೇ ಹೋಗಿದೆ, ಖಂಡಿತ ಕೇಳಿ, ಜೀವಗಳೇ ಹೋಗಿದೆ. ಅಂಡ್ ಮೋರೋವರ್ ಮೇಡಮ್ ಅಲ್ಲ ಒಂದ್ ನಿಮಿಷ, ಇದು ಅಂದ್ರೆ ಹೆಂಗೆ ಅಂತಂದ್ರೆ ಇದು ಯಾವುದೋ ಒಂದು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟೋ ಅಥವಾ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಲ್ಲೋ ಏನೋ ಒಂದು ನಡೀತು ಅನ್ನೋದಲ್ಲ. ಅತ್ಯಂತ ಹೆಚ್ಚು ಉಗ್ರಗಾಮಿಗಳಿರುವಂತಹ, ಅತ್ಯಂತ ಹೆಚ್ಚು ಉಗ್ರರ ಚಟುವಟಿಕೆಗಳು ನಡೆಯುವಂತಹ, ಅತ್ಯಂತ ಹೆಚ್ಚು ಸ್ಲೀಪರ್ ಸೆಲ್ಸ್ ಇರುವಂತಹ, ಅತ್ಯಂತ ಹೆಚ್ಚು ಉಗ್ರವಾದಕ್ಕೆ ಸಪೋರ್ಟ್ ಮಾಡುವಂತಹ, ತುಂಬಾ ಚಟುವಟಿಕೆಗಳಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಸೆಕ್ಯೂರಿಟಿನೇ ಇಲ್ಲ ಅನ್ನೋದು ಇದು ತುಂಬಾ ಸಾಮಾನ್ಯವಾದ ವಿಚಾರ ಅಲ್ಲ. ಸೆಕ್ಯೂರಿಟಿನೇ ಇಲ್ಲ ಅನ್ನೋದು ತಪ್ಪಾಗತ್ತೆ ರಾಧಾ ಮೇಡಮ್. ಮತ್ತೆ ಹೆಂಗೆ ಅಲ್ಲ, ಇವಾಗ ಇಷ್ಟು ವರ್ಷ, ಇವಾಗ 2014ರಿಂದ ಇಲ್ಲಿವರೆಗೆ ನಡೆದಂತಹ ಉಗ್ರವಾದದ ಚಟುವಟಿಕೆಗಳನ್ನು ನೋಡಿ, ಸ್ವತಂತ್ರ ನಂತರ 2013-14 ವರೆಗೂ ನಡೆದಂತಹ ಚಟುವಟಿಕೆಗಳು ನೋಡಿ, ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಯಿತು, ಎಷ್ಟು ಜನರ ಅಮಾಯಕರ ಪ್ರಾಣ ಹೋಯಿತು, ಏನೇನಾದ್ವು, ಸೇನೆ ಹೇಗಿತ್ತು, ಜನ ಹೆಂಗಿದ್ರು, ಅಲ್ಲಿ ವಾತಾವರಣ ಹೆಂಗಿತ್ತು, ಈಗ ಹೆಂಗಿದೆ. ಬಹಳ ಜನ ಸಾಯ್ತಾ ಇದ್ರು, ಈಗ ಕಡಿಮೆ ಜನ ಸಾಯ್ತಾ ಇದ್ದಾರೆ. ಈಗ ಕಡಿಮೆ ಜನ ಅಲ್ಲಲ್ಲ, ಸಾವಿರಾರು ಜನ ಸಾಯ್ತಾ ಇದ್ರು. ನಾನೇನು ಎಲ್ಲರಿಗೂ ಸಾವು ಒಂದೇ ಅಂತ ಅನ್ಕೊಂಡಿದ್ದೆ. ಅಲ್ಲಲ್ಲ, ಖಂಡಿತ. ಸಿ, ನಾವು as a nation we have to speak today because the issue is like that. ನಾನು ಅದನ್ನೇ ಹೇಳ್ತಿರೋದು. ಕಳೆದ ವರ್ಷ 2,10,00,000ಕ್ಕೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಿದ್ದಾರೆ ಇಡೀ ದೇಶದಿಂದ. ಅದಕ್ಕೆ ಹಿಂದಿನ ವರ್ಷ ಹತ್ತತ್ರ 2 ಕೋಟಿ ಜನ ಹೋಗಿದ್ದಾರೆ. ಯಾವುದೇ ಈ ತರ ಇನ್ಸಿಡೆಂಟ್ಸ್ ಆಗಿಲ್ಲ. ಯಾಕಾಗಿದೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತಾ ಪಡೆಗಳು ಇರಲಿಲ್ಲ. ಯಾವನೋ ಬಂದ, ಕಂಡವರನ್ನ ಶೂಟ್ ಮಾಡ್ದ, ಹೋದ. ಅಟ್ಲೀಸ್ಟ್ ಅವನು ಹೋಗುವವರೆಗೂ ಕೂಡ ಅಲ್ಲಿ ಯಾರು ಬರಲೇ ಇಲ್ಲ. 1 ಅವರ್ 1.5 ಅವರ್ ಯಾರು ಇರ್ಲಿಲ್ಲ ಅನ್ನೋದು ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅದು ಕಾಶ್ಮೀರದಂತಹ ಪ್ರದೇಶದಲ್ಲಿ, ಆಯ್ತಾ. ಬಟ್ ಯಾರನ್ನೋ ಇದನ್ನ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಖಂಡಿತ ಅವ್ರನ್ನ ಬಿಡೋ ಮಾತೇ ಇಲ್ಲ ರಾಧಾ ಅವ್ರೆ. ತಗೊಂಡಿರೋಂತ ಡಿಸಿಷನ್ಸ್ ಏನಿದೆ, ಇಡೀ ದೇಶ ಅದಕ್ಕೆ ಶ್ಲಾಘನೆ ತೋರಿಸ್ತಾ ಇದೆ, ಅದನ್ನು ಒಪ್ಪುತ್ತಾ ಇದೆ. ಮುಂದೆ ಇದೆ ಮಾರಿ ಹಬ್ಬ, ಮುಂದೆ ಇದೆ ಮಾರಿ ಹಬ್ಬ ಹೇಳ್ತಾ ಇದ್ದೀನಿ. ಮೋದಿಜಿ ಅವರು ಪ್ರತಿಜ್ಞೆ ಮಾಡಿ ಆಗಿದೆ. ಅಂತಹ ಅಪ್ರತಿಮ ದೇಶಭಕ್ತ ಈ ನಮ್ಗೆ ಹೋಗಿರೋಂಥದ್ದು 26 ಅಲ್ಲ ಪ್ರಾಣಗಳು, ಆಯ್ತಾ. ಭಾರತದ ಪ್ರಾಣ ಹೋಗಿರೋ ಅಂಥದ್ದು, ಭಾರತದ ಆತ್ಮ ಇವತ್ತು ಚುಚ್ಚಿರೋ ಅಂಥದ್ದು.
ಅವರನ್ನ ಬಿಡೋ ಅಂತ ಯಾವ ಪ್ರಶ್ನೆನೂ ಇಲ್ಲ ರಾಧಾ ಅವ್ರೆ. ಪದೇ ಪದೇ ಇಂಥ ಘಟನೆಗಳು ನಡೀತಾ ನನಗೆ ಗೊತ್ತಿಲ್ಲಪ್ಪ ಈ ರಾಜತಾಂತ್ರಿಕ ಮತ್ತು ದೊಡ್ಡ ದೊಡ್ಡ ವಿಚಾರಗಳು. ಪುಲ್ವಾಮಾದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ RDX ತಗೊಂಡು ಒಂದು ಗಾಡಿ ಬರುತ್ತೆ, ಯಾರಿಗೂ ಗೊತ್ತೇ ಆಗಲ್ಲ. ಯಾರೋ 4 ಜನ ಬಂದ್ಬಿಟ್ಟು ಕಂಡ್ಕಂಡವ್ರನ್ನ ಶೂಟ್ ಮಾಡ್ತಾರೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಇಂತಹ ಘಟನೆಗಳನ್ನು ನೋಡಿದಾಗ ಯಾಕೆ ಯಾರಿಗೂ ಗೊತ್ತಾಗಲ್ಲ ಅಂತಹ ಪ್ರದೇಶಗಳಲ್ಲಿ ಅಂತ. ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನ್ಯೂ ಇಯರ್ ಟೈಮಲ್ಲಿ ಹುಡುಗಿಯರು ಕುಡಿದು ಬಿದ್ದಿದ್ರೆ ನಿಮ್ಗೆ ಗೊತ್ತಿರಲಿಲ್ವಾ, ಮೊದಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ, ನೀವು ಯಾಕೆ ಪೊಲೀಸರನ್ನ ಜಾಸ್ತಿ ಹಾಕಿಲ್ಲ ಅಂತ ನಾವು ಬೊಬ್ಬೆ ಹೊಡಿತೀವಿ. ಅಂಥದ್ರಲ್ಲಿ ಅತ್ಯಂತ ಹೆಚ್ಚು ಭಯೋತ್ಪಾದಕ ಕೃತ್ಯಗಳು ನಡೆಯುವಂತಹ ಜಾಗದಲ್ಲಿ ಸೆಕ್ಯೂರಿಟಿನೇ ಇರಲಿಲ್ಲ. ಅಟ್ಲೀಸ್ಟ್ 1.5 ಅವರ್ವರೆಗೂ ಕೂಡ ಎಲ್ಲರೂ ಹಂಗೆ ಬಿದ್ದು ಒದಾಡ್ತಾ ಇದ್ರು ಅಂತೆ. ನನಗಂತೂ ಭಾರಿ ಅದು ಸ್ವಲ್ಪ ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ. ಇರಲಿ ಬಿಡಿ. ಈಗ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಇನ್ನಿಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯ ಡಾಕ್ಟರ್ ದಿನೇಶ್ ಶೇರವಳ್ಳಿ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಎಸ್, ಸಾದಿಕ್ ಪಾಷಾ ಸರ್, ಮುಸಲ್ಮಾನರ ವಿರುದ್ಧ ವ್ಯವಸ್ಥಿತವಾದಂತಹ ದಾಳಿ ನಡೀತಾ ಇದೆ ಆಫ್ಟರ್ ದಿಸ್ ದಾಳಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಾನಾ? ನಿಮ್ಗೆ ಹಂಗೆ ಅನಿಸ್ತಾ ಇದೆಯಾ? ಈಗ ನೋಡಿ, ಇವತ್ತು ಜುಮ್ಮಾ ಫ್ರೈಡೇ ನಾವು ನಮಾಜ್ ಜುಮ್ಮಾ ನಮಾಜ್ ಮಾಡೋದು. ಎಲ್ಲ ಮಸೀದಿಗಳಿಗೆ ಹೋಗಿದ್ರಲ್ಲ, ನಾವು ಬ್ಲ್ಯಾಕ್ ಇದ್ದು ಕಟ್ಕೊಂಡು ಹೋಗಿದ್ದೀವಿ. ಇವತ್ತು ನಮಗೆ ಬ್ಲ್ಯಾಕ್ ಡೇ ಮಾಡಿದ್ದೀವಿ ನಾವು ಇವತ್ತು. ಇದ್ರ ಬಗ್ಗೆ ಅಂದರೆ ನೋಡಿ, ಎಲ್ಲ ಮಸೀದಿನಲ್ಲಿ ದುವಾ ಮಾಡಿದ್ದಾರೆ. 28 ಜನ ಶಹೀದ್ ಆದ್ರಲ್ಲ, ನಾವು ಶಹೀದ್ ಅಂತ ಹೇಳ್ತೀವಿ ಅವ್ರಿಗೆ. ಶಹೀದ್ ಆದ್ರಲ್ಲ, ಅವ್ರಿಗೆ ದುವಾ ಮಾಡಿದ್ದೀವಿ. ಈಗ ನಮ್ಗೆ ಒಂಥರದ್ದು ಭಯದ ವಾತಾವರಣ ನಮ್ಮ ಭಾರತಕ್ಕೆ ಇದೆ. ಯಾಕಂದರೆ ನಮ್ಮ ಮೇಡಮ್ ತುಂಬ ಈಸಿಯಾಗಿ ಹೇಳಿದ್ರು, ಒಂದು ಚೂರು ಸೆಕ್ಯೂರಿಟಿ ಇದಾಗಿದ್ದು, ಒಂದು ಚೂರು ಏನಾಯ್ತು, 28 ಜನ ಬಲಿಯಾದ್ರು. ಒಂದು ಚೂರು ಅಂತ ಹೇಳಿದ್ರು, 28 ಜನ ಬಲಿಯಾದ್ರು. ಅದು ಬಲಿ ಆಗದ್ರಲ್ಲ, ಎಲ್ಲ ಸಿವಿಲಿಯನ್ಸ್ ಮತ್ತೆ ಟೂರಿಸ್ಟ್ ಆಗಿರೋದು. ಈಗ ನೋಡಿ ಮೇಡಮ್, ಈಗ ಈ ಒಂದು ಚೂರು ಈ ಥರ ಆಗ್ತಾ ಇದ್ರೆ ನಮ್ಮ ದೇಶ ಎಲ್ಲಿ ಹೋಗುತ್ತೆ? ಯಾಕೆ ನಮ್ಮ ಮೋದಿಯವರಾಗಲಿ ನಮ್ಮ ಅಮಿತ್ ಶಾ ಅವರಾಗಲಿ ಸೆಕ್ಯೂರಿಟಿ ಯಾಕೆ ಟೈಟ್ ಮಾಡಲಿಲ್ಲ? ನೋಡಿ, ಬೇರೆ ಕಡೆ ನಾನು ಡಾರ್ಜಿಲಿಂಗ್ ಅಲ್ಲಿ ಇಲ್ಲೆಲ್ಲ ಹೋಗಿದ್ದೆ ನಾನು. ಈಗ ನೋಡಿ, ಒಂದು 40 ಇದು ಹೋದರೆ ಒಂದು ಸೆಕ್ಯೂರಿಟಿ ಚೆಕ್ಕಿಂಗು ಅದು ಡಾರ್ಜಿಲಿಂಗ್ನಲ್ಲಿ. ಇಲ್ಲಿ ಕಾಶ್ಮೀರು ಗೊತ್ತಿದೆ, ಶತ್ರು ದೇಶ ಪಕ್ಕ ಇರೋದು, ಬಾರ್ಡ್ರು ಅಂತ, ಶತ್ರುಗಳು ಇರೋದಂತ. ಅಲ್ಲಿಂದ ಏನೇನೋ ಬರ್ತಾ ಇದೆ, ಏನೇನೋ ಇದಾಗ್ತಾ ಇದೆ ಗೊತ್ತಿದೆ. ನಾವು ಕಣ್ಣು ಮುಚ್ಚಿದ್ರೆ ಏನನ್ನ ಆಗುತ್ತಾ ಅಂತ ಅಷ್ಟು ದೊಡ್ಡ ಅಪಾಯ ಇದೆ ನಮ್ಮ ಭಾರತಕ್ಕೆ ಆ ಶತ್ರುವಿಂದ, ದೇಶದಿಂದ. ನೋಡಿ, 2000 ಜನ ಮೇಲೆ ಇದ್ದರು ಅಲ್ಲಿ. ಆ ಟೈಮ್ನಲ್ಲಿ ನಮ್ಮ ಸೆಕ್ಯೂರಿಟಿಯಲ್ಲಿ, ನಮ್ಮ ಪೊಲೀಸ್ನವರಲ್ಲಿ, ಮಿಲ್ಟ್ರಿನವರಲ್ಲಿ ಯಾರು ಇರಲಿಲ್ಲ ಅಲ್ಲಿ. ಯಾಕೆ 2-3 ಗಂಟೆ ಟೈಮು ಯಾರು ಸೆಕ್ಯೂರಿಟಿ ಇಲ್ಲ ಅಂದರೆ ಏನು ಗತಿ ಆಗೋದು? ಈಗ ಚೂರಿನಲ್ಲಿ ಇಷ್ಟು ಆಯಿತು, ಇನ್ನೂ ಸ್ವಲ್ಪ ಏನನ್ನ ಗಫಲತ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಏನೂ ಆಗ್ಬೋದು ತಂದು ಅವರು ಪಾಕಿಸ್ತಾನದಿಂದ. ಅದಕ್ಕೆ ಈಗ ನೋಡಿ ಮೇಡಮ್, ಈಗ ಏನಾಗ್ಬಿಟ್ಟಿದೆ ನೋಡಿ, ಇದು ಒಂದು ಕಡೆ ಹೋಗ್ತಾ ಇದೆ. ಈಗ ನಾವು ಫಸ್ಟು ಆಗಿ ತುಂಬ ದುಃಖ ಆಗಿದ್ದೀವಿ ಮುಸಲ್ಮಾನರು. ಏನಕ್ಕೆ ಅಂದರೆ ಇಷ್ಟು ದೊಡ್ಡ ಇದಾಗಿದೆ, ಕಾಶ್ಮೀರದಲ್ಲಿ ಆಗಿದೆ. ಈ ಬೇರೆ ಚಾನಲೆಲ್ಲ ನೋಡ್ತಾ ಇದ್ದಾರೆ, ನಮ್ಮನ್ನು ಒಂದು ದುಃಖ ಇದೆ, ಏನು ಹಿಂದೂ ಮುಸಲ್ಮಾನ್ ಇದೆ ತೋರಿಸ್ತಾ ಇದ್ದಾರೆ ಅಂತ. ಫಸ್ಟೇ ನಾವು ದುಃಖದಲ್ಲಿ ಇದ್ದೀವಿ. ವಕ್ಫ್ ಬೋರ್ಡ್ದು ನಮಗೆ ತುಂಬ ದೊಡ್ಡ ಒಂದು ನಮ್ಮ ಇದ್ರ ಮೇಲೆ ಒಂದು ಗಾಚಾರ ಬಂದಿದೆ. ಈ BJP ಸರ್ಕಾರದಿಂದ ಮುಸಲ್ಮಾನ ಬರ್ಬಾದಾಗಬೇಕಂತ ವಕ್ಫ್ ಬೋರ್ಡ್ ನಮ್ಮ ಕೈನಿಂದ ಕಿತ್ಕೊಂಡು ಬಿಟ್ಟಿದ್ದಾರೆ. ಅದು ಇನ್ನೊಂದು ಏನಂದರೆ, ಮಹಾರಾಷ್ಟ್ರದಲ್ಲಿ 90 ವರ್ಷ ಹಳೆ ದೇವಸ್ಥಾನ, ಜೈನ್ ಬ್ರದರ್ ಅವ್ರದ್ದು ದೇವಸ್ಥಾನ ಧ್ವಂಸ ಮಾಡಿದ್ರು. ಏನು ಧ್ವಂಸ ಅಲ್ಲ, ಡೆಮಾಲಿಷ್ ಮಾಡಿದ್ರು. ಕಾನೂನು ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ, ಡೆಮಾಲಿಷ್ ಮಾಡಿದ್ರು. ಅಲ್ಪಸಂಖ್ಯಾತರು ಅವರೂ ಟೆನ್ಷನ್ನಲ್ಲಿ ಇದ್ದಾರೆ. ಏನಪ್ಪ ಇದು, ಒಂದೊಂದು ಮುಸಲ್ಮಾನ್ ಮೇಲೆ ಇಷ್ಟು ದೊಡ್ಡ ದೌರ್ಜನ್ಯ ಆಯಿತು, ಆಮೇಲೆ ಜೈನ್ ಮೇಲೆ ಬರ್ತಾಯಿದೆ, ಆಮೇಲೆ ದಲಿತರ ಮೇಲೆ ಬರ್ತಾ, ಆಮೇಲೆ ಇವ್ರ ಮೇಲೆ ಬರ್ತಾರೆ ಅಂತ ಈ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ. ಈ ದುಃಖ ತುಂಬ ದೊಡ್ಡ ದುಃಖ. ಆ ಟೈಮ್ನಲ್ಲಿ ನಮಗೂ ತುಂಬಾ ದುಃಖ ಇದೆ. ಯಾಕೆ ಅಂತಂದ್ರೆ, ಬಂದಂತಹ ಹಲ್ಕಟ್ಟುಗಳು ಪ್ಯಾಂಟ್ ನಿಕ್ಕರ್ ಒಳಗಡೆ ಧರ್ಮ ಹುಡುಕ್ತಾರಲ್ಲ ಸರ್ ಮೇಡಮ್. ಈಗ ನೋಡಿ, ನಮ್ಮ ಪ್ಯಾಂಟ್ ಬಿಚ್ಚಿಬಿಟ್ಟು ನಿಕ್ಕರ್ ಒಳಗಡೆ ಧರ್ಮ ಹುಡುಕ್ತಾರಲ್ಲ ಕಿತಾಪತಿ ಕೋತಿಗಳು. ಮೇಡಮ್, ಅದು ನೋಡಿ, ನೀವು ಏನ್ ಹೇಳ್ತಾ ನೋಡಿ, ನೀವು ಹೇಳ್ತಾ ಇರೋದು ನೋಡಿ, ಈಗ ಅದು ಅವ್ರಿಗೆ ಏನು ಹೇಳಿದ್ರೂ ಕೋತಿ ಅಲ್ಲ, ಇನ್ನೂ ಬೇರೆ ಭಾಷೆ ಹೇಳಬೇಕು, ಇನ್ನೂ ಜಾಸ್ತಿ ಹೇಳಬೇಕು.
ಟಿ ವಿನಲ್ಲಿ ಹೇಳೋಂಗಿಲ್ಲ. ಅದು ಇದು ನೋಡಿ. ಇನ್ನೊಂದು ಏನಂದರೆ, ಧರ್ಮದ ಹೆಸರು ತಗೊಂಡು ಮನುಷ್ಯನ ಸಾಯಿಸ್ತಾರಲ್ಲ, ಅವ್ರ ಮನುಷ್ಯರೇ ಅಲ್ಲ, ಅವ್ರ ಇದಿಲ್ಲ. ಇನ್ನೊಂದು ಏನಂದರೆ, ಮುಸಲ್ಮಾನು ನಮ್ಮ ಖುರಾನ್ನಲ್ಲಿ, ನಮ್ಮ ಹದೀಸ್ನಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ, ಅದು ಏಕ್ ಇನ್ಸಾನ್ ಕಾ ಖತಲ್ ಕರೆ ತೋ ಸಾರೆ ಆಲಮ್ ಇನ್ಸಾನ್ ಕಾ ಖತಲ್ ಕರ್ನೆಗೆ ಬರಾಬರ್ ಅಂತಾರೆ. ಒಬ್ಬ ಮನುಷ್ಯನ ಸಾಯಿಸಿದ್ರೆ ಎಲ್ಲ ಇಡೀ ಪ್ರಪಂಚ ಮನುಷ್ಯನ ಸಾಯಿಸೋವರು ಅಷ್ಟು ದೊಡ್ಡ ಪಾಪ ಅಂತ. ಅದು ನೋಡಿ, ಇಂಥವ್ರನಿಂದ ಏನಾಗ್ತಾ ಇದೆ, ನಮ್ಮ ಧರ್ಮದ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ. ಇಂಥವ್ರ ಮೇಲೆ ಟೆರಿಸ್ದು ಯಾವುದು ಮಜಬಲ್ಲ, ಅವನದು ಯಾವುದು ಜಾತಿ ಅಲ್ಲ, ಅವ್ರದ್ದು ಬೇರೆ, ಇದು ಆತಂಕವಾದಿಗಳು. ಮೇಡಮ್, ಇವ್ರನ್ನು ನೋಡಿ, ನಾನು ಇನ್ನೊಂದು ಮಾತು, ಹಲಾಲು ಹರಾಮ್ ಅಂತ ಹೇಳ್ತಾ ಇದ್ರಲ್ಲ, ಇವ್ರನ್ನು ಕೊಲ್ದ್ರೆ ಟೆರಿಸ್ಗೆ ಹಲಾಲು, ಇವ್ರನ್ನು ಹಲಾಲ್ ಆಗುತ್ತೆ, ಇವ್ರಿಗೆ ಸಾಯಿಸ್ಬೇಕು. ಅಲ್ಲ, ಅಮಾಯಕರನ್ನ ಸಾಯಿಸಿದ್ರೆ ಹರಾಮು, ಇವ್ರನ್ನೂ ಸಾಯಿಸಿದ್ರೆ ಹಲಾಲು. ನೋಡಿ, ಈಗ ನಮ್ಮ ಮುಸಲ್ಮಾನರು ಎಷ್ಟು, ಈಗ ನಮಗೆ ಈ ದೇಶದಲ್ಲಿ ಒಂದು ಇದು ಪರಿಸ್ಥಿತಿ ಯಾವ ಥರ ಬಂದಿದೆ ಅಂದರೆ, ನಾವು ದೇಶ ಪ್ರೇಮಿಗಳು ಅಂತ ತೋರಿಸ್ಬೇಕು, ಆ ಥರ ಗತಿ ಬಂದ್ಬಿಟ್ಟಿದೆ ನಮಗೆ. ಪ್ರಮಾಣ ಕೊಡಬೇಕು, ನಾವು ದೇಶ ಪರವಾಗಿದ್ದೀವಿ. ಅಲ್ಲ ಅಲ್ಲ, ಈ ಗೌರ್ಮೆಂಟ್ ನಂಬಲ್ಲ ಬಿಡಿ. ಅಶ್ವಿನಿ ಮೇಡಮ್ ಅವ್ರನ್ನ ಕೇಳೋಣ, ಹೆಂಗ್ ನಂಬಿಸೋದು ಈ ರಾಷ್ಟ್ರದ ಮುಸಲ್ಮಾನರು ನಾನು ದೇಶ ಪ್ರೇಮಿ ಅಂತ ನಾವು ತೋರಿಸ್ಬೇಕು ಬಂದು. ಈಗ ಇನ್ನೊಂದು ಏನು, ಅದೇ ಕಾಶ್ಮೀರದಲ್ಲಿ ಆದಿಲ್ ಹುಸೇನ್ ತೋರಿಸಿದ್ದಾನೆ. ಅಲ್ಲಲ್ಲ, ಸಾದಿಕ್ ಪಾಷಾ ಅವರು ಹೇಳಿದ್ರು, ಇವತ್ತು ನಾವು ಜುಮ್ಮಾ ಬ್ಲಾಕ್ ಕಲರ್ ಇದು ಕಟ್ಕೊಂಡಿದೀವಿ, ನಾವು ಅವ್ರ ಶಾಂತಿ ಕೋರಿದೀವಿ ಅವ್ರ ಆತ್ಮಕ್ಕೆ ಅಂತೆಲ್ಲ ಹೇಳಿದ್ರು. ಕಲಬುರ್ಗಿನಲ್ಲಿ ಇವತ್ತು ಪಾಕಿಸ್ತಾನದ ಧ್ವಜಗಳನ್ನ ರೋಡ್ ರಸ್ತೆನಲ್ಲಿ ಹಾಕಿ ಜನ ತುಳ್ಕೊಂಡು ಗಾಡಿಗಳು ಹೋಗ್ತಾ ಇದ್ರೆ ಮುಸಲ್ಮಾನ್ ಹೆಣ್ಮಕ್ಳು ಓಡ್ ಬಂದು ಅದನ್ನ ಪಾಕಿಸ್ತಾನ ಧ್ವಜ ಆರ್ ಅವ್ರದ್ದು ಇದು ಮಸೀದಿ ಮೇಲೆ ಹಾಕಿರ್ತಾರಲ್ಲ ಆ ಧ್ವಜ, ಪಾಕಿಸ್ತಾನ ಧ್ವಜನ ಅಲ್ಲ, ಪಾಕಿಸ್ತಾನ ಧ್ವಜನ ಡೋಂಟ್ ಮಿಸ್ಗೈಡ್ ದಿ ಪೀಪಲ್, ಅದು ಅವ್ರ ಮಸೀದಿ ಮೇಲೆ ಹಾಕಿರ್ತಾರಲ್ಲ ಆ ಧ್ವಜನ. ಅದು ಏನಂದ್ರೆ ಹಿಂದೂ ಮುಸಲ್ಮಾನ್ ಮಾಡಕ್ಕೆ ಅದು ಧ್ವಜನ ಅಂದ್ರೆ ನಿಮ್ ಪ್ರಕಾರ ಮುಸಲ್ಮಾನ್ರಲ್ಲ, ಹಂಗಾದ್ರೆ ನಿಮ್ ಪ್ರಕಾರ ಮುಸಲ್ಮಾನ್ರಲ್ಲ, ನಿಮ್ ಪ್ರಕಾರ ಮುಸಲ್ಮಾನ್ರೆಲ್ಲ ದೇಶದ್ರೋಹಿಗಳ? ಮತ್ತೆ ಅವ್ರು ಹೇಳಿದ್ದೇನು, ನಾವು ಇವತ್ತು ಕಪ್ಪು ಪಟ್ಟಿಯನ್ನ ಧರಿಸ್ಕೊಂಡು ದುವಾ ಮಾಡಿದ್ವಿ ಅಂತ, ಅದಕ್ಕೆ ನೀವು ಕೌಂಟರ್ ಕೊಡ್ತೀರಾ ಪಾಕಿಸ್ತಾನದ ಧ್ವಜ ಸಿಕ್ತು ಅಂತ? ಅದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಅವ್ರಿಗೂ ಒಂಚೂರು ತಿಳಿಸ್ಕೊಡಿ ಇದನ್ನ, ಏನಕ್ಕೆ ಅಷ್ಟೊಂದು ಅವ್ರಿಗೆ ಇದ್ರ ಮೇಲೆ ದೇಶದ ಮೇಲೆ ಅಷ್ಟು ಅಭಿಮಾನ. ಐ ಡೋಂಟ್ ಥಿಂಕ್ ಸೊ ಅದು ಪಾಕಿಸ್ತಾನದ ಧ್ವಜ ಅಲ್ಲ, ಅದು ಪಾಕಿಸ್ತಾನ ಖಾಸಗಿ ವಾಹಿನಿ ಹೇಳ್ತಾರೆ ಮೇಡಮ್, ನೀವು ಅದನ್ನ ಪ್ರಮಾಣಿಸಿ ಫ್ಯಾಕ್ಟ್ ಚೆಕ್ ಮಾಡ್ಸಕ್ಕೆ, ಶಾಂತಿಯ ಭಂಗ ಮಾಡಕ್ಕೆ, ಶಾಂತಿಯ ಕರ್ನಾಟಕನಲ್ಲಿ ಹಿಂದೂ ಮುಸಲ್ಮಾನ್ ಮಾಡಕ್ಕೆ ಕಾಲ್ನಲ್ಲಿ ಹಾಕಿರೋದು ಅವಮಾನ ಮಾಡ್ತಾ ಇರೋದು. ಮಾಡ್ಲಿ ಬಿಡಿ, ಅವಮಾನ ಪಾಕಿಸ್ತಾನ ಧ್ವಜ ಹಾಕಿ ಅವಮಾನ ಮಾಡಿದ್ರೆ ನಾವು ಅವಮಾನ ಮಾಡ್ತೀವಿ, ನಾವು ಕಾಲಿಕ್ತೀವಿ. ಇಸ್ಲಾಂದು ಬಂದು ನೀವು ಇದ್ರೆ ಅದು ಧರ್ಮ ಯುದ್ಧ, ಮುಸಲ್ಮಾನರಿಗೆ ಹಿಂದೂಗೆ ನೀವು ಏನ್ ಮಾಡ್ತೀರಾ, ಜಗಳ ಮಾಡಿಸ್ತಾ ಇದ್ದೀರಾ. ನಡೀತಾನೆ ಇರ್ಲಿಲ್ಲ ಅಂತ ನಾನು ಹೇಳ್ತೇನೆ. ಅಂದ್ರೆ ನಿಮ್ಮ ಪ್ರಕಾರ ಉಗ್ರಗಾಮಿಗಳು ಕಾಶ್ಮೀರದವರಾ? ಕಾಶ್ಮೀರ ಜನ ಗೋಗರಿತಾರೆ. ಎಸ್, ಡಾಕ್ಟರ್ ದಿನೇಶ್ ಅವರೇ, ಕಾಶ್ಮೀರದ ಜನ ಗೋಗರಿತಾ ಇದ್ದಾರೆ, ನಮ್ಮ ಊಟ ಕಿತ್ಕೊಂಡ್ರು ಇವರು ಮುಸಲ್ಮಾನರು ಅಂತ ಹೇಳಿ ನಮ್ಮ ಮುಸಲ್ಮಾನರನ್ನ ಬೀದಿಗೆ ತಂದ್ರು, ನಮ್ಮ ಊಟ ಕಿತ್ಕೊಂಡ್ರು. 5 ತಿಂಗಳ ಕಾಲ ನಾವು ಹಬ್ಬದ ತರ ಇದನ್ನ ಪ್ರವಾಸಿಗರು ಬರೋದನ್ನ ನಾವು ಆಚರಿಸ್ತಿದ್ವಿ, ನಮ್ಮ ಹೊಟ್ಟೆ ತುಂಬ್ತಾ ಇತ್ತು, ನಮ್ಮ ಒಲೆ ಉರಿತಾ ಇತ್ತು. ಇವತ್ತು ನಮ್ಗೆ ಊಟ ಇಲ್ದಂಗೆ ಮಾಡಿದ್ರು ಇವರು, ಯಾವನೋ ಬಂದು ನಮ್ಮ ಊಟ ಕಿತ್ಕೊಂಡ ಅಂತ. ಸೊ ಈಗ ಮುಸಲ್ಮಾನರು ಅಂದ ತಕ್ಷಣ ಒಂದು ಅಸಹನೆ ಇದೆ ಅಲ್ಲ ಸರ್, ಅದು ನಮ್ಮ ದೇಶನ ಎಲ್ಲಿ ತಗೊಂಡು ಹೋಗುತ್ತೆ ಅಂತ. ಯಾರೋ ಮಾಡೋದಕ್ಕೆ ಎಲ್ಲರ ಮೇಲೂ ಬರುತ್ತೆ, ಅದನ್ನ ಬರೆಸ್ತಿದ್ದೀರಾ? ಇವತ್ತು ಈ ದೇಶದ ಶಾಂತಿಯನ್ನ ಭಂಗಕ್ಕೆ ಒಂದು ಪಾಕಿಸ್ತಾನ ನೇರವಣೆ. ಯಾಕಂದ್ರೆ ಪಾಕಿಸ್ತಾನ ಇವತ್ತು ತಿನ್ನಕ್ಕೆ ಅನ್ನ ಇಲ್ದೇ ಇರೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಕಾಶ್ಮೀರದಲ್ಲಿ ಜನ ಎಕನಾಮಿಕ್ ಗ್ರೋತ್ ಆಗಿದೆ, ಅವರ GDP 9% ಟೂರಿಸಮಲ್ಲಿ ನಡೀತಾ ಇದೆ, ಅವರ ಪರ್ ಕ್ಯಾಪಿಟಾ ಇನ್ಕಮು 145% ಇನ್ಕ್ರೀಸ್ ಆಗಿದೆ, ಅವರ ಎಲ್ಲ ಎಕನಾಮಿ ಇಂಪ್ರೂವ್ ಆಗಿದೆ, ಡೆವಲಪ್ಮೆಂಟ್ ಇಂಪ್ರೂವ್ ಆಗಿದೆ, ಅಗ್ರಿಕಲ್ಚರ್ ಇಂಪ್ರೂವ್ ಆಗಿದೆ, ಎಲ್ಲ ಇಂಪ್ರೂವ್ ಆಗಿತ್ತು. ಎಲ್ಲ ಇಂಪ್ರೂವ್ ಆಗಿದ್ದೆ ಬಿಕಾಸ್ ಆಫ್ ಟೂರಿಸಮಿಂದ. ಈ ಎಲ್ಲ ಟೂರಿಸಮು ಡಿಪೆಂಡ್ ಆದಂಥ ಕ್ಷಣದಲ್ಲಿ ಇವತ್ತು ಕಾಶ್ಮೀರಿಗಳು ಯಾವುದೇ ಕ್ಷಣದಲ್ಲೂ ನಾವು ಇಂಡಿಯನ್ಸ್ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸತ್ತವ್ರಿಗೆ
ಅವರು ಸತ್ತವ್ರಿಗೆ ಶ್ರದ್ಧಾಂಜಲಿನ ಸಲ್ಲಿಸ್ತಾ ಇದ್ದಾರೆ, ಪಾಕಿಸ್ತಾನ ಧ್ವಜವನ್ನು ಸುಡ್ತಾ ಇದ್ದಾರೆ, ಇವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಈ ದೇಶದ ಭಂಗಕ್ಕೆ, ಈ ದೇಶದ ನೆಮ್ಮದಿ ಹಾಳು ಮಾಡಬೇಕು. ಈ ದೇಶದಲ್ಲಿ ಇವತ್ತು ಅಮೇರಿಕಾ ಅಂತ ವೈಸ್ ಪ್ರೆಸಿಡೆಂಟ್ ಬಂದಂಥ ಟೈಮು ಈ ದೇಶಕ್ಕೆ, ಆ ಟೈಮ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಬಂದು ಇಡೀ ಪ್ರಪಂಚ ಭಾರತದ ಕಡೆ ನೋಡ್ತಾ ಇತ್ತು. ಆ ಒಂದು ಇಶ್ಯೂನ ಡೈವರ್ಟ್ ಮಾಡಬೇಕು ಪಾಕಿಸ್ತಾನ. ಆಮೇಲೆ ಸರ್ ಇವೆಲ್ಲ ಇಂಟರಪ್ಟ್ ಮಾಡ್ತೀನಿ ಸರ್ ನಿಮಗೆ. ನನ್ಗೆ ಗೊತ್ತಾಯ್ತು, ಈಗ ಪಾಕಿಸ್ತಾನ ಈಗ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಮಾಡಿ ಹೋಗಿದ್ದು ಇಲ್ಲಿವರೆಗೆ ಹೊಡೆದಾಡ್ತಾ ಇದೀವಿ. ಪಾಕಿಸ್ತಾನ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಾ ಇದೆ. ಯಾಕೆಂದ್ರೆ ಉಗ್ರರನ್ನ ನುಸುಳಿಸಿ ಧರ್ಮದ ಆಧಾರದ ಮೇಲೆ ಗುಂಡಿನ ದಾಳಿ ನಡೆಸಿ ಕೊನೆಗೆ ಹಿಂದೂ ಮುಸಲ್ಮಾನರು ಇಲ್ಲಿ ಜಗಳ ಆಡಬೇಕು, ಕಾಶ್ಮೀರದ ಪ್ರವಾಸೋದ್ಯಮ ಕೊಲಾಪ್ಸ್ ಆಗಬೇಕು, ನಾವು ಎಕನಾಮಿಕಲಿ ಗ್ರೋತ್ ಆಗಬೇಕು, ಭಾರತದಲ್ಲಿ ಈ ಕೋಮು ಸೌಹಾರ್ದತೆ ಕದಡಬೇಕು ಮತ್ತು ಹಿಂದೂ ಮುಸಲ್ಮಾನರು ಜಗಳ ಆಡಬೇಕು ಮತ್ತು ಅಭಿವೃದ್ಧಿ ಕುಂಠಿತ ಆಗಬೇಕು, ಇದೇ ನಡಿಬೇಕು. ಇಟ್ಸ್ ಅ ಪ್ರೀ ಪ್ಲಾನ್ಡ್. ಅವರು ಹಾಕಿದ ಈ ಬಲೆಗೆ ನಾವೆಲ್ಲರೂ ಬಿದ್ದು ಒದಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೇಳ್ತೀವಿ, ಅದಕ್ಕೆ ತುಪ್ಪ ಸುರಿತಾ ಇರೋದು ಇವತ್ತು ನಮ್ಮ ಪ್ರತಾಪ್ ಸಿಂಹ ಅಂತ ವ್ಯಕ್ತಿಗಳು. ಯಾಕಂದ್ರೆ ಇವತ್ತು ಒಂದು ಕಡೆ ನಮ್ಮ ಮೇಲೆ ಶತ್ರುಗಳ ದಾಳಿ ಆಗಿದೆ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅಂತವ್ರು ಹೇಳ್ತಾರೆ ಧರ್ಮ ಕೇಳಿ ಶೂಟ್ ಮಾಡ್ತಾರೆ. ಹೌದು, ಅವ್ರ ಇಂಟೆನ್ಷನ್ ಅಲ್ಲಿ ಧರ್ಮ ಕೇಳಿ ಶೂಟ್ ಮಾಡ್ತಾರೆ. ಜನ ಕಚ್ಚಾಡ್ಬೇಕು, ಇದನ್ನ ಜನ ಅರ್ಥಿಸ್ಕೊಳ್ದೆ ಇಂಥ ಮೂರ್ಖರ ಮಾತುಗಳಿಗೆ ಚಪ್ಪಾಳೆ ಹೊಡ್ಕೊಂಡು ಕೂತಿರೋದು ನಮ್ಮ ದುರದೃಷ್ಟಕರ ಸಂಗತಿ. ಇಂಥ ವ್ಯಕ್ತಿಗಳಿಗೆ MP ಟಿಕೆಟ್ ಕೊಡದೇ ಇರೋದು ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಯಾರು? ಮೋದಿ ಅವರು. ನಾನು ಒಪ್ಕೋತೀನಿ, ಇಂಥ ವ್ಯಕ್ತಿಗಳನ್ನ ಇವ್ರ ಪಕ್ಷದಿಂದ ದೂರ ಇಟ್ಟಿರೋದು ಒಳ್ಳೇದು. ಯಾಕಂದ್ರೆ ಇವರು ಇಂಥ ಟೈಮಲ್ಲಿ ಇವರ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಬರ್ತಾರೆ ರಾಜ್ಯದಲ್ಲಿ. ಇಂಥ ಟೈಮಲ್ಲಿ ಜನಗಳ ಮೇಲೆ ಹಕ್ಕುಗಳನ್ನ, ಬೇರೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೆಚ್ಚಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡಿ, ಇವತ್ತು ಹೌದು ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗಿದೆ, ಹೌದು. ಆದರೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಏನಂದ್ರೆ ಭದ್ರತಾ ವೈಫಲ್ಯ. ಇದ್ರ ಬಗ್ಗೆ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಒಂದೇ ನಿಮಿಷ ಮಾತಾಡಿದ್ರೆ ಸರ್ ಯು ಆರ್ ಆಂಟಿ ನ್ಯಾಷನಲ್. ಇಲ್ಲ ಇಲ್ಲ, ಒಂದೇ ನಿಮಿಷ ಮಾತಾಡಿದರೆ ನೀವು ಲೆಫ್ಟಿಸ್ಟ್. ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದ್ರೆ ನೀವು ಪಾಕಿಸ್ತಾನ ಪರ. ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದ್ರೆ ಸರ್ ನಾನು ನಿಮಗೆ ವ್ಯಂಗ್ಯನೇ ಅರ್ಥ ಆಗೋದಿಲ್ಲ ಸರ್. ಏನೋ ಡೋಂಗಿ ಭಾಷಣ ಮಾತಾಡೋದು. ದಿನೇಶ್ ಸರ್ ನಿಮಗೆ ವ್ಯಂಗ್ಯನೇ ಅರ್ಥ ಆಗೋದಿಲ್ಲ. ನಾನು ನಿಮಗೆ ಆಡ್ ಆನ್ ಮಾಡ್ತಾ ಇದ್ದೀನಿ ನಿಮ್ಮ ಮಾತಿಗೆ. ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದರೆ ನೀವು ಆಂಟಿ ನ್ಯಾಷನಲ್. ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದ್ರೆ ನೀವು ಪಾಕಿಸ್ತಾನಿ. ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದರೆ ನೀವು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಎರಡಚಾರರು ಅನ್ನೋ ಭಾವನೆಯನ್ನ ತುಂಬಲಾಗ್ತಾ ಇದೆ. ಸೊ ನೀವು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ಅಂತಂದ್ರೆ ನಿಮ್ಮ ಓನ್ ರಿಸ್ಕ್ ಅಲ್ಲಿ ನೀವು ಮಾತಾಡ್ತೀರಿ. ಒಂದು ನಿಮಿಷ ಮೇಡಮ್, ಇವತ್ತು ಫೆಬ್ರವರಿನಲ್ಲಿ ಏನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಸಾಲಿಡರಿ ಮೀಟಿಂಗ್ ಅಂತ ಮಾಡಿದ್ರು. ಯಾರು? ಜೈಷ್ ಮೊಹಮ್ಮದ್, ಲಷ್ಕರ್ ಇ ತೈಬಾ ಮತ್ತೆ ಹಮಾಸ್ ಅವರು. ಈ 3 ಜನ ಸೇರಿ ಒಂದು ಸಾಲಿಡರಿ ಮೀಟಿಂಗ್ ಅಂತ ರಾವಲ್ಕೋಟಲ್ಲಿ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ಇಂಡಿಯಾಕ್ಕೂ ಬಂತು, ಅವರು ಇದು ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಲಾಸ್ಟ್ ವೀಕು ಪಾಕಿಸ್ತಾನ ಆರ್ಮಿ ಚೀಫ್ ಹೇಳಿದ್ರು ಕಾಶ್ಮೀರ ಬಂದು ನಮ್ಮ ಜುಗುಲಾರ್ ವೈನ್ ಅಂದ್ರೆ ಏನು ಬ್ರೈನ್ಗೆ ಸಪ್ಲೈ ಮಾಡೋ ಒಂದು ಬ್ಲಡ್ ವೆಸಲ್, ಅದು ಇದ್ದಂಗೆ ಅದು ಕಟ್ಟಾದ ಬಿಟ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ, ನಾವು ಅದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಇದು ಒಂದು ವರ್ಡ್. ಅದಾದ ನಂತರ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ 70 ಜನ ಇನ್ಫಿಲ್ಟ್ರೇಟ್ ಆಗಿದ್ದಾರೆ, 70 ಜನ ಜಮ್ಮು ಕಾಶ್ಮೀರದಲ್ಲಿ ನುಸುಳಿ ಹೋಗಿದ್ದಾರೆ ಅಂತ ಮಾರ್ಚ್ ಏಪ್ರಿಲ್ ಅಲ್ಲಿ 2ರಲ್ಲೂ ಕೊಟ್ಟಿದ್ದಾರೆ. ಇವರೇ ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಡೆಲ್ಲಿಲಿ ಮಾರ್ಚ್ ಏಪ್ರಿಲ್ ಅಲ್ಲಿ. ಅಷ್ಟಾಗಿದ್ದು ಕೂಡ ಹೈಲಿ ನೆಗ್ಲೆಕ್ಟ್ ಮಾಡಿದ್ರು. ಅದ್ರಲ್ಲೂ ಒಂದು ಜಾಗಕ್ಕೆ 4,000 ಜನ ಹೋಗ್ತಾರೆ. ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ನಿಮ್ಮ ಪ್ರಕಾರ? ಯಾಕೆ ನೆಗ್ಲೆಕ್ಟ್ ಮಾಡಿದ್ರು? ನೆಗ್ಲೆಕ್ಟ್ ಅಂದ್ರೆ ಇವರ ಅತಿಯಾದ ನಂಬಿಕೆ. ಯಾವಾಗ ಹೇಳ್ತೀವಿ ಓವರ್ ಮೋಟಿವೇಟೆಡ್ ಪರ್ಸನ್ ಅಂಡರ್ ಅಚೀವರ್ ಅಂತ ಹೇಳ್ತೀವಿ. ಮೋದಿ ಅವರ 56 ಇಂಚು ಅನ್ಕೊಂಡು ದೇಶ ತುಂಬ ಹೇಳ್ಕೊಂಡು ಓವರ್ ಮೋಟಿವೇಟೆಡ್ ಆಗಿತ್ಕೊಂಡು ಇವ್ರೇನು ಅನ್ಕೊಂಡ್ರು ನಮ್ಮನ್ನು ಯಾರೂ ಮುಟ್ಟಲ್ಲ. ಆಮೇಲೆ ಇವ್ರದ್ದು ಇನ್ನೊಂದಿದೆ, GDP ಪಾಲಿಸಿ, ಜನರು ಜೀವನದ ಪಾಲಿಸಿ ಬೇಕಿಲ್ಲ. ಇವ್ರಿಗೆ ಹೈ ಅಲರ್ಟ್ ಘೋಷಣೆ ಮಾಡಿಬಿಟ್ರೆ ಅಲ್ಲೆಲ್ಲೋ ನಮಗೆ GST ಹಣ ಬರೋದು ನಿಂತೋಗ್ಬಿಡುತ್ತೆ, ಟೂರಿಸಮ್ಗೆ ಜನ ಹೋಗೋದು ನಿಂತೋಗ್ಬಿಡುತ್ತೆ, ನಮಗೆ ಬೊಕ್ಕಸಕ್ಕೆ ಬರೋ ಟ್ಯಾಕ್ಸ್ ಬರೋದು ನಿಂತೋಗ್ಬಿಡುತ್ತೆ ಅಂತ ಜನರನ್ನ ಇವತ್ತು ಬಲಿ ಕೊಟ್ಟಿದ್ದಾರೆ. ಮತ್ತೆ 4,000 ಜನ ಒಂದು ಕ್ಷೇತ್ರದಲ್ಲಿ ಒಂದು ಜಾಗದಲ್ಲಿ ಸೇರ್ತಾರೆ ಅಂದಾಗ ಆ ಜಾಗಕ್ಕೆ ಒಂದು ಸೆಕ್ಯೂರಿಟಿ ನಿಯೋಜನೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ
ಇವರು ಹೋಮ್ ಮಿನಿಸ್ಟರ್ ಆಗ್ಬೋದು, ಡಿಫೆನ್ಸ್ ಮಿನಿಸ್ಟರ್ ಆಗ್ಬೋದು, ಅವರು ಮೊದಲು ರಾಜೀನಾಮೆ ಕೊಡಬೇಕು. ಇನ್ಕ್ಲೂಡಿಂಗು ಯಾರು ಅಜಿತ್ ದೋವಲ್ ಕೂಡ ರಾಜೀನಾಮೆ ಕೊಡಬೇಕು. ಇವರೆಲ್ಲ ಔಟ್ಡೇಟೆಡ್ ಪರ್ಸನಾಲಿಟೀಸು. ಇವತ್ತಿನ ಅಡ್ವಾನ್ಸ್ ಇವತ್ತು ಏನು ಇಷ್ಟೆಲ್ಲ ಮಾಹಿತಿ ಇದ್ದು ಈ ಒಂದು ಜನರನ್ನ ರಕ್ಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇವರು ರಾಜೀನಾಮೆ ಕೊಟ್ಟು ಹೊರಗೋಗ್ಬೇಕು. ಬೇರೆ ಅಂತ ಯೂತು ಯಾರು ಉತ್ಸಾಹಕರಕ್ಕಿದ್ದಾರೆ ಬಿಜೆಪಿಲಿ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಿ, ನಾನು ಹೇಳ್ತೀನಿ. ನಾಗರಾಜ್ ಯಾದವ್ ಅವರೇ, ಈಗ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಎರಡು ರೀತಿಯಾದಂತಹ ಹೋರಾಟಗಳು. ದೇಶದ ಹೊರಗಡೆ ಪಾಕಿಸ್ತಾನಕ್ಕೆ ಕೊಡುವಂತಹ ಉತ್ತರ ಮತ್ತು ಆ ಪಾಕಿಸ್ತಾನ ಇನ್ನೊಂದ್ಸರಿ ಬಾಲ ಬಿಚ್ಚದೇ ಇರೋ ರೀತಿ ಮಾಡ್ತಾ ಇರುವಂತಹ ರಾಜತಾಂತ್ರಿಕವಾದಂಥ ಹಲವಾರು ನಿರ್ಧಾರಗಳು. ಐ ರಿಯಲಿ ಅಪ್ರಿಷಿಯೇಟ್ ಮೋದಿ ಸರ್ಕಾರ ತುಂಬ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಫೇರ್. ಬಟ್ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ಲ ಸರ್. ಇಷ್ಟು ಪ್ರಾಣಗಳು ಹೋಗಿದ್ದು ಹೇಗೆ, ಯಾಕೆ, ಎಲ್ಲಿ ಫೇಲಿಯರ್ ಆಯಿತು, ಏನಾಯಿತು, ಇದ್ರ ಬಗ್ಗೆ ಮಾತಾಡೋದೇ ತಪ್ಪು ಅನ್ನೋ ಥರದಲ್ಲಿ ಒಂದು ವ್ಯವಸ್ಥಿತವಾದಂತಹ ಪ್ರಪಗಾಂಡ ನಡೀತಾ ಇದೆಯಲ್ಲ. ಹಾಗಾದರೆ ಯಾರನ್ನು ಪ್ರಶ್ನೆ ಮಾಡಿಕೊಡ್ದ, ಕೇಳ್ಕೊಡ್ದ? ನೋಡಿ, ತಾವು ಚರ್ಚೆ ಮಾಡ್ತಾ ಇರಬೇಕು. ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇದು ದೇಶದ ವಿಚಾರ, ನಮ್ಮ ದೇಶದ ಆಂತರಿಕ ವಿಚಾರ ಇರ್ಬೋದು ಮತ್ತು ನಮ್ಮ ದೇಶದ ಹೊರಗಿಂದ ನಮ್ಮ ಮೇಲೆ ಆಗ್ತಾ ಇರೋ ದಾಳಿಗಳ ವಿಚಾರದಲ್ಲಿ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿ ದೇಶದ ಹಿತದೃಷ್ಟಿಯಿಂದ ಮಾತಾಡ್ತಾ ಇರ್ತೀರಿ. ಇದರಲ್ಲಿ ರಾಜಕೀಯ ತಕ್ಕಂಥ ಯಾವುದೇ ಅಂತ ಇನ್ಕ್ಲೂಷನ್ ಯಾರಲ್ಲೂ ಇರಬಾರ್ದು ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಯಾವ ಘಟನೆ ಆಗಿದೆಯೋ ಇದು ಮೊದಲನೇ ಬಾರಿ ಅಲ್ಲ. 1947 ಇವತ್ತರೆಗೂ ನೋಡಿದ್ದೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಮಾಡಬಾರದ ರೀತಿಯಲ್ಲಿ ಮಾಡಬಾರದ ಕೃತ್ಯಗಳನ್ನೇ ಮಾಡ್ತಾ ಬಂದಿದೆ. ಎಲ್ಲದಕ್ಕೂ ಒಂದು ಅಂತ್ಯ ಕಾಣಲೇಬೇಕಾಗಿದ್ದು ಈ ಸಮಯ ಹತ್ರ ಬಂದಿರತಕ್ಕಂಥ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಅಕ್ಕಪಕ್ಕದ ದೇಶದ ನೇಬರ್ಸ್ನ ವಿ ಕಾಂಟ್ ಚೇಂಜ್ ದೆಮ್, ಬಟ್ ಅಲ್ಲೇ ಇರ್ತಕ್ಕಂಥ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ದೇಶಗಳು ಯಾವುದು, ಚೈನಾ ಮತ್ತು ಅಮೆರಿಕ ಎರಡೂ ಸಹ ಸ್ಟ್ರಾಟಜಿಕ್ ಆಗಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ರಲ್ಲಿ. ಬಟ್ ಟುಡೇ ಥಿಂಗ್ಸ್ ಹ್ಯಾವ್ ಬಿನ್ ಡಿಫ್ರೆಂಟ್. ಯಾವತ್ತೂ ಹೇಳ್ತಾ ಇದ್ದೀನಿ ಕೇಳಿ, ಕಳೆದ 47ರಿಂದ 50 ಆಗಿರೋ ಘಟನೆಗಳು ಒಂದು ಕಡೆ ಇದ್ದರೂ ಕೂಡ ಇವತ್ತಿನ ಸ್ಥಿತಿ ಬೇರೆ ಇರತಕ್ಕಂಥದ್ದು. ಅಲ್ಲಿ ಪಾಕಿಸ್ತಾನದಲ್ಲೇ ಅರಾಜಕತೆ ಆಗಿರ್ತಕ್ಕಂಥದ್ದು, ಬಲೂಚಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿರ್ತಕ್ಕಂತಹ ಅರಾಜಕತೆನ ನೋಡಿದಾಗ ಎಲ್ಲೋ ಒಂದು ಕಡೆ ಪೀಪಲ್ ಆರ್ ದಂಗೆ ಹೇಳ್ತಕ್ಕಂಥ ದಿನಗಳು ಭಾಳ ಅದು. ದಂಗೆ ಎದ್ದಿದ್ದಾರೆ ಕೂಡ ನಿಜ. ಈಗ ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನ ಏನು ಮಾಡ್ತಾ ಇದ್ದಾರೆ, ಅಲ್ಲಿನ ಜನಗಳ ಅಟೆನ್ಷನ್ ಡಿವಿಯೇಟ್ ಮಾಡಲಿಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಘಟನೆಗಳನ್ನು ಮಾಡಿ ಅವರ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಅದನ್ನು ನಾವು ಇದನ್ನು ಅಡ್ವಾಂಟೇಜ್ ತಗೊಳ್ಳೇಬೇಕಾಗ್ತದೆ. ರೈಟ್ ಟೈಮ್ ಟು ಟೇಕ್ ಬ್ಯಾಕ್ ಹೌದು. ನಾವು ಬಾಂಗ್ಲಾದೇಶಕ್ಕೆ ಹೇಗೆ ಇಂದಿರಾ ಗಾಂಧಿ ಅವರು ಉತ್ತರ ಕೊಟ್ಟರು, ಹೇಗೆ ಅವರಿಗೆ ಬುದ್ಧಿ ಕಲಿಸಿದ್ರು, ಆ ರೀತಿ ಮೋದಿಯವರು ಮಾಡಬೇಕು. ಅದಕ್ಕೆ ನಾವು ಕಾಂಗ್ರೆಸ್ನವರು ರಾಜಕೀಯವನ್ನು ಮೀರಿ ನಿಮಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದೆ ಅಂತ ಹೇಳ್ತೀವಿ. ಯಾಕಂದರೆ ಎಷ್ಟು ಜೀವಗಳನ್ನು ನಾವು ಕಳ್ಕೋಬೇಕು, ಎಷ್ಟು ತಾಯಂದಿರನ್ನ ಕಳ್ಕೋಬೇಕು, ಎಷ್ಟು ಮಕ್ಕಳನ್ನ ಕಳ್ಕೋಬೇಕು, ಎಷ್ಟು ನಮ್ಮ ಅಣ್ಣ ತಮ್ಮಂದರನ್ನ ಕಳ್ಕೋಬೇಕು. ನಾವು ದಿಸ್ ಹ್ಯಾಸ್ ಟು ಎಂಡ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಪಾಕಿಸ್ತಾನ ಆಕ್ಯುಪೈಡ್ ಕಾರ್ಪೊರೇಷನ್ ಕಾಶ್ಮೀರ್ ವಿಚಾರದಲ್ಲಿ ನಾವು ಬಹಳ ವಿಚಾರಗಳನ್ನು ಚುನಾವಣಾ ಸಂದರ್ಭದಲ್ಲಿ ಮಾತಾಡಿದ್ವಿ. ನಾವು ಖಂಡಿತ ಇದು ಮಾಡ್ತೀವಿ, ಅದು ಮಾಡ್ತೀವಿ. ಈಗ 11 ವರ್ಷಗಳಾಗಿರ್ತಕ್ಕಂಥದ್ದು. ಹಿಂದೆ ಯಾರು ಏನು ಮಾಡಿದ್ರು ಮಾಡಿಲ್ಲ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಇವತ್ತು ನೀವು ಅದನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ಶಿಮ್ಲಾ ಒಪ್ಪಂದನ ವಾಪಸ್ ಪಡಿತಾರಂತೆ. ಈಗ ನೀರಿನ ವಿಚಾರ ಇರ್ಬೋದು, ಶಿಮ್ಲಾ ಒಪ್ಪಂದ ಇರ್ಬೋದು, ಎಲ್ಲ ವಾಪಸ್ ನುಗ್ಗಿ ಹೊಡಿಲೇಬೇಕು ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ ಕೇಳಿ. ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ನಮಗೂ ಸ್ವಲ್ಪ ಕಷ್ಟ ಸುಖ ಆಗ್ಬೋದು. ಆದ್ರೆ ಒಂದು ತಿಳ್ಕೋಬೇಕಾಗ್ತದೆ, ಪೂರ್ವ ಎಚ್ಚರಿಕೆ ಮತ್ತು ಬಹಳಷ್ಟು ತಯಾರಿಗಳನ್ನ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದರೆ ಪಾಕಿಸ್ತಾನ ಅಂತಕ್ಕಂಥದ್ದು ದೇ ಆರ್ ಅವರ್ ನೇಬರ್ಸ್. ನಮ್ಮಲ್ಲಿ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥದ್ದು 3323 ಕಿಲೋಮೀಟರ್ಷ್ಟು ನಾವು ಬಾರ್ಡರ್ನ ಅವ್ರ ಜೊತೆಲಿ ಶೇರ್ ಮಾಡ್ತಾ ಇರ್ತೀವಿ. ಅದರಲ್ಲಿ 750 ಕಿಲೋಮೀಟ್ರಷ್ಟು ನಾವು ಫೆನ್ಸಿಂಗ್ ಮಾಡಿದ್ದೇವೆ. ಹಾಗಾಗಿ ಈ ವಿಚಾರ ಬಂದಿರತಕ್ಕಂಥ ಏನಂತಂದರೆ, ನಾವು ನಮ್ಮ ದೇಶವನ್ನು ಪ್ರೊಟೆಕ್ಟ್ ಮಾಡಿ ನೆಕ್ಸ್ಟ್ ಪೀಳಿಗೆಗೆ ಯಾವ ರೀತಿ ದೇಶವನ್ನು ಕೊಡ್ತೀವಿ ಅಂತ ಭಾಳ ಮುಖ್ಯ ಆಗಿರತಕ್ಕಂಥ ಸಂದರ್ಭದಲ್ಲಿ ನಾವು ಪೊಲಿಟಿಕಲಿ ಕೂಡ ನಾವು ನೋಡಿದಾಗ ಮೋದಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ನ ಮತ್ತು ಎಲ್ಲ ವಿರೋಧ ಪಕ್ಷಗಳು ಅನ್ಕಂಡೀಷನಲಿ ವಿ ಆರ್ ಸಪೋರ್ಟೆಡ್ ಎಮ್. ಅದನ್ನು ಅವರು ಉಪಯೋಗಿಸ್ಕೋಬೇಕಾಗ್ತದೆ. ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ನಾವು ಹುಟ್ಟಾಕ್ಲಿಕ್ಕೋಸ್ಕರ ಭಾಳ ಜನ ಪ್ರಯತ್ನ ಮಾಡ್ಬೋದು. ನಾವು ಅಣ್ಣ ತಮ್ಮಂದಿರ ಬದುಕ್ತಾ ಇರೋದು ನಿಜ. ಆದರೆ ಒಂದು ಮಾತ್ರ ನಾನು ಮುಸ್ಲಿಮರು ಕೂಡ ಹೇಳ್ತಕ್ಕಂಥ ಏನಂತಂದರೆ, ನೀವು ಕೂಡ ಬಿಗಿಯಾದ ನಿಲುವುಗಳನ್ನು ತಗೊಳ್ಬೇಕಾಗ್ತದೆ. ಅಲ್ಲಿ
ಯಾರಾದರೂ ಅದಕ್ಕೆ ಆಂತರಿಕವಾಗಿ ಅವರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಗೊತ್ತಿಲ್ಲದೆ ನಡೀತಾ ಇದ್ರು ಕೂಡ ಅದು ನಿಲ್ಲಿಸ್ಲಿಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲ, ಕಾಶ್ಮೀರದಲ್ಲಿರುವಂತಹ ಕಾಶ್ಮೀರ ಈಗ ಏನ್ ಈಗ ನಡೆದಿದೆ ನೋಡಿ, ಅಲ್ಲಿ, ಅವ್ರು ನಮ್ಮ- ಅಲ್ಲಿರುವಂತಹ ಸ್ಥಳೀಯರಿಗೆ ನೀವು ಅದನ್ನೇ ಹೇಳ್ಬೇಕು. ಇಡೀ ದೇಶಾದ್ಯಂತ ಇರುವಂತಹ ಮುಸಲ್ಮಾನರಿಗೆ ಹೇಳ್ತಾ ಇದ್ದೀರಾ ನೀವು? ನಾಗರಾಜ್ ಯಾದವ್ ಅವರೇ, ಇಲ್ಲ, ನೋಡಿ, ಅಲ್ಲಿ ಅವರಿಗೆ ಅಲ್ಲಿ ನಾನು ಅವ್ರಿಗೆ ಹೇಳ್ತಾ ಇರೋದು ಇಡೀ ದೇಶಾದ್ಯಂತ ಮುಸಲ್ಮಾನರನ್ನ ಅನುಮಾನದ ನಾನು ಮಾತಾಡ್ಲಿಲ್ಲ, ಒಂದ್ ನಿಮಿಷ, ನಾನು ಮಾತಾಡ್ಲಿಲ್ಲ. ಒಂದ್ ನಿಮಿಷ ಇರಿ, ನಾನು ಹೇಳ್ತೀನಿ ಕೇಳಿ. ತೋರಿಸ್ತಾ ಇದ್ದೀರಲ್ಲ, ತಪ್ಪದು. ಒಂದ್ ನಿಮಿಷ ಇರಿ. ಮುಸಲ್ಮಾನ್ ಮೇಲೆ ಬೆಲ್ ತೋರಿಸ್ತಾ ಇದ್ರೆ ತಪ್ಪು. What is it talking? ಆತಂಕವಾದಿಗಳು ಏನ್ ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೂ ಗೊತ್ತಾಗತ್ತಾ? ಸೆಕ್ಯೂರಿಟಿ ನಮ್ಮ ಕೈಯಲ್ಲಿ ಇದೆ. ಸ್ವಲ್ಪ ತಿರ್ತೀರಾ? ಒಂದ್ ನಿಮಿಷ ಮಾತಾಡ್ಮೇಲೆ ಸಾದಿಕ್ ಮಾತಾಡಿ. ಪಾಷ ಅವರೇ, ನಾನು ನೀವು ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನುಸುಳುಕೋರರಿಗೆ ನಾನು ಏನ್ support ಮಾಡ್ತಾ ನೋಡಿ ಇರುವಂತಹ ಮೇಡಮ್, ಆ ಪ್ರದೇಶದ ಜನರಿಗೆ ಹೇಳ್ತಿದ್ದೀರೋ, ಇಡೀ ದೇಶಾದ್ಯಂತ ಅಲ್ಲಿರ್ತಕ್ಕಂಥವ್ರಿಗೆ ಮುಸಲ್ಮಾನರಿಗೆ ಹೇಳ್ತಿದ್ದೀರೋ? ಅಲ್ಲಿರ್ತಕ್ಕಂಥವ್ರಿಗೆ Clarity ಕೊಡಿ, ಅದನ್ನೇ ಅವ್ರು ಯಾರು ಹೇಳ್ತಿರೋದು. ಅಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳ್ತೀನಿ, ದೇಶದ ಯಾವುದೇ ಮೂಲೆಯಲ್ಲಿರಲಿ ಟೆರರಿಸಮ್ಗೆ ಸಿಂಪತಿ ಇರ್ತಕ್ಕಂಥವ್ರನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಯಾರಿಗಿರುತ್ತೆ ಸರ್? ಹೇಳ್ತಾ ಇದೀನಿ ಕೇಳಿ. ಯಾರಿಗಿರುತ್ತೆ ಟೆರರಿಸ್ಟ್ಗಳ ಬಗ್ಗೆ ನಾನು ಹೇಳ್ತಾ sympathy? ಇದೀನಿ ಕೇಳಿ. Tell me, ನಮ್ಮ ನೋಡಿ, ಕರ್ನಾಟಕದಲ್ಲಿ ಇದೆಯಾ? ಇಲ್ಲ, ಇಲ್ಲ, ಇಲ್ಲ. ಮತ್ತೆ ಕಾಶ್ಮೀರ ನೋ, ಬಗ್ಗೆ ಇನ್ ಮಾತಾಡ್ತಾ ಜನರಲ್ ಬೇಡ. ಕಾಶ್ಮೀರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಕಾಶ್ಮೀರಲ್ಲಿ ಇವತ್ತಿನ ದಿವಸ ನಾವು ನಾರ್ಮಲ್ಸಿ ತರಬೇಕು ಅಂತಂದಾಗ ವಿ ಟೇಕ್ ದ ಪೀಪಲ್ ಇನ್ ಟು ವಿಲ್ ಕಾನ್ಫಿಡೆನ್ಸ್. ಕಮ್ ಬ್ಯಾಕ್. ನಾನು ಮತ್ತೆ ವಾಪಸ್ ಬಂದು ನಿಮಗೆ ಅವಕಾಶ ಕೊಡ್ತೀನಿ.